अच्छे दिन बहुत अच्छे दिन आ रहे ಒಳ್ಳೆ ದಿನಗಳು ಬರ್ತಾ ಇದಾವೆ. ನಿಮ್ಗೆಲ್ಲ ಗೊತ್ತಿದೆ ಮಾಧ್ಯಮದವ್ರಿಗೆ 2014ಕ್ಕೆ ಮುಂಚೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ UPA ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಪೆಟ್ರೋಲ್ ಬೆಲೆ 65 ರೂಪಾಯಿ ಇತ್ತು, ಡೀಸೆಲ್ ಬೆಲೆ 58 ರೂಪಾಯಿ ಇತ್ತು, ಗ್ಯಾಸ್ ಸಿಲಿಂಡರ್ ಬೆಲೆ 415 ರೂಪಾಯಿ ಇತ್ತು, ಬಂಗಾರದ ಬೆಲೆ ಎಷ್ಟಿತ್ತಪ್ಪ ಅವಾಗ 3,000 ಇತ್ತು, ಡಾಲರ್ ರೇಟ್ ಎಷ್ಟಿತ್ತು, ಡಾಲರ್ ಬಗ್ಗೆ ಅಂತೂ ಬಹಳ ಮಾತಾಡ್ತಿದ್ರು, 58-60 ರೂಪಾಯಿ ಇತ್ತು. ಈಗ ಡಾಲರ್ ರೇಟ್ ಎಷ್ಟದ 96 ರೂಪಾಯಿ ಅದ. ಇದೆಲ್ಲವೂ ಕೂಡ ಅಚ್ಚೇ ದಿನದ ಭಾಗ. ಮನ್ ಕಿ ಬಾತ್, ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ್. ರೈತರ ಆದಾಯ ದ್ವಿಗುಣ, ಫರ್ಟಿಲೈಸರ್ ಸಿಗಲಾಕತ್ತಿಲ್ಲ, ರೇಟ್ ಅಂತೂ ಬಿಟ್ಟು ಬಿಡ್ರಿ, ಫರ್ಟಿಲೈಸರ್ ರೇಟ್ ಡಬಲ್ ಟ್ರಿಬಲ್ ಸಿಗ್ಲಾಕತ್ತೂ ಇಲ್ಲ. ಈಗ ನಿನ್ನೆ ಡಿಸಿವರ್ ಸರ್ ಫರ್ಟಿಲೈಸರ್ ನಮ್ಮ ಕಡೆ ಇಲ್ಲ ಅಂತೇಳಿ, ಅದಕ್ಕೆ ನಾನು ಸರ್ಕಾರದಲ್ಲಿ ಮಾತಾಡಿ ಆ ಫರ್ಟಿಲೈಸರ್ ಅನ್ನ ಪಡ್ಕೋಬೇಕು. ಯಾಕಂದ್ರೆ ಮನ್ಸೂನ್ ಬಂತು, ಈಗ 8ನೇ ತಾರೀಕಿಗೆ ನಾಳೆ ಪ್ರಾರಂಭ ಆಗ್ತದೆ ಅಂತ ಹೇಳಿದಾರೆ ಕೂಡ ಇದು ಮಾಡಿದ್ದಾರೆ. ಇದೆಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಿ. ಉದ್ಯೋಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ, 12 ವರ್ಷ 24 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ. ನೋಟ್ ಬ್ಯಾನ್ ಮಾಡಿ ಇರೋ ಉದ್ಯೋಗನು ಕಳೆದ್ರು. ಮುಂದೆ ಏನ್ ಹೇಳಿದ್ರು, ಪಕೋಡ ಮಾರಕ್ ಹೋಗ್ರಿ ಅಂತ ಹೇಳಿ. ಆ ಪಕೋಡ ಮಾರಕ್ ಹೋಗ್ಬೇಕಂದ್ರೂ ಕೂಡ ಕಷ್ಟ ಅದ. ಯಾಕಂದ್ರೆ ಈಗ ಗ್ಯಾಸ್ ಸ್ಟೋವ್ ಇಲ್ಲ, ಸಿಲಿಂಡರ್ ಇಲ್ಲ, ಎಣ್ಣೆ ಬೆಲೆನೂ ಕೂಡ 200 ರೂಪಾಯಿ ತಲುಪದ. ಎಲ್ಲವೂ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಡುಗೆ. ವಿಶ್ವಗುರುಗಳು ನರೇಂದ್ರ ಮೋದಿ ಅವರ ಕೊಡುಗೆಗಳು. ಬಿಜೆಪಿ ನೀವು ಕೊಂಡು ತಗೋತಿರ್ಬೋದಪ್ಪ, ಶ್ರೀಮಂತರ ನೀವು ವ್ಯಾಪಾರಿಗಳು. ಬಡವರು ಏನ್ ಮಾಡ್ಬೇಕು? MB ಪಾಟೀಲ್ ತಗೋಬಹುದು. ಬಡವರು ಸಾಮಾನ್ಯ ವರ್ಗ ಜನ अच्छे दिन गरीबों के साथ, मध्यम वर्ग के साथ ಅಂತ ಹೇಳ್ತಿದ್ರು. ನೀವು ಮಾಧ್ಯಮದವ್ರು ನೀವೇ ಆತ್ಮಾವಲೋಕ ಮಾಡ್ಕೊಂಡು ನಿಮ್ಗೆ ಏನ್ ತಿಳಿದದು ಬರೀರಿ. ಯಾಕಂದ್ರೆ ನೀವು ಮಾಧ್ಯಮದವ್ರು ಏನಾಗ್ಯದ ಅಂದ್ರೆ, ನೀವು ಕೆಲವೊಬ್ರು, ಎಲ್ಲರದಲ್ಲ, ಎಲ್ಲ ಕೆಲವು ಮಾಧ್ಯಮ ಸಂಸ್ಥೆಗಳು ಎಲ್ಲ ಅದಾನಿ ಅಂಬಾನಿ ಕಡೆ ಆಗ್ಯದ. ಈಗ ಸೈಕಲ್ ಚಾಲು ಆಗ್ಯದ. ಈಗ ಮಂದಿ ಈಗ ಸೋಷಿಯಲ್ ಮೀಡಿಯಾದಾಗ ಎಲ್ಲಾ ಸ್ಟಾರ್ಟ್ ಮಾಡ್ಯಾರ. ಗ್ಯಾಸ್ ಇರ್ಲಾರ್ದ, ಸಿಲಿಂಡರ್ ಇರ್ಲಾರ್ದಕ್ಕ ಹಿಂದಕ ಗಟರ್ದಾಗ ಪೈಪ್ ಹಾಕಿ ಗ್ಯಾಸ್ ಉತ್ಪಾದನೆ ಮಾಡ್ತಿದ್ದೆ ಅಂತ ಹೇಳಿದ್ರು ಚಾ ಮಾರುವಾಗ. ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಈಗ ಅದು ಬೇರೆ ಬರೇ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡಿ ಹಿಂದೂಗಳು ಓಟ್ ಪಡೆದುಕೊಳ್ಳೋದು ಬಿಟ್ರೆ ಈ 14 ವರ್ಷದಲ್ಲಿ ಏನೂ ಆಗಿಲ್ಲ. ಉಲ್ಟಾ ನಮ್ಮ ದೇಶನ ಹಾಳು ಮಾಡಿದ್ದಾರೆ. ಏನು ನರಸಿಂಹರಾವ್ ಅವರು ಪ್ರಾರಂಭ ಮಾಡಿದ್ರು, ಮೂಲತಃ ಜವಾಹರ್ಲಾಲ್ ನೆಹರು ಅವರು, ಇಂದಿರಾ ಗಾಂಧಿ ಅವರು ಬಡವರು ಪರವಾಗಿ ಇದು ಮಾಡಿರುವಂತದ್ದು, ರಾಜೀವ್ ಗಾಂಧಿ ಅವರು ಇದು ಮಾಡಿರುವಂತದ್ದು, ಮನಮೋಹನ್ ಸಿಂಗ್ ಅವರು ಕಟ್ಟಿದಂತ ಹಣಕಾಸು ವ್ಯವಸ್ಥೆ ಏನಿತ್ತು, ಭವ್ಯ ಭಾರತ, ವಿಶ್ವಗುರು ನರೇಂದ್ರ ಮೋದಿ ಅವರ ಇದರಲ್ಲಿ ಆ ಭವ್ಯ ಭಾರತವನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾರೆ.